ಶಿವಮೊಗ್ಗದ ಹರ್ಷ ಹತ್ಯೆಯಾಗಿ 2 ವರ್ಷ. ಎಲ್ಲಿಗೆ ಬಂತು ತನಿಖೆ? ಶಿವಮೊಗ್ಗದ ಹಿಂದೂ ಕಾರ್ಯಕರ್ತ ಹರ್ಷ ಹತ್ಯೆಯಾಗಿ ಇಂದಿಗೆ 2 ವರ್ಷ. ಹರ್ಷನ ನೆನಪಿಗಾಗಿ ಕಳೆದ ರಾತ್ರಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಪಂಜಿನ ಮೆರವಣಿಗೆಯನ್ನ ನಡೆಸಿದ್ರು. ನಿಷ್ಪಕ್ಷವಾಗಿ ತನಿಖೆ ನಡೆದು ಹಂತಕರಿಗೆ ಶೀಘ್ರ ಶಿಕ್ಷೆಯಾಗಲಿ ಎಂದು ಆಗ್ರಹಿಸಿದ್ರು. ಶಿವಮೊಗ್ಗದ ಸೀಗೆಹಟ್ಟಿಯ ಹರ್ಷ ಹಿಂದೂ ವಿಚಾರಧಾರೆಗಾಗಿ ಜೀವನವನ್ನೇ ಸವೆಸಿದ್ದ. ಹಿಂದೂ ಶ್ರದ್ಧಾ ಬಿಂದುಗಳ ಗೌರವ ರಕ್ಷಣೆಗಾಗಿ ಹೋರಾಟ ನಡೆಸಿದ್ದ. ಇದಕ್ಕಾಗಿ ಇಸ್ಲಾಂ ಕೋಮುವಾದಿಗಳ ಆಕ್ರೋಶಕ್ಕೂ ಗುರಿಯಾಗಿದ್ದ. ರಾತ್ರಿ ಹಗಲು ಎನ್ನದೆ ಗೋ ಸಂರಕ್ಷಣೆ ಮಾಡಲು ಮುಂದಾಗ್ತಿದ್ದ. ಫೆಬ್ರವರಿ 20, 2022 ಕಾಮತ್ ಪೆಟ್ರೋಲ್ ಪಂಪ್ ಬಳಿ ಹರ್ಷನನ್ನ ಭೀಕರವಾಗಿ ಕೊಲೆ ಮಾಡಲಾಗಿತ್ತು. ಹಿಂದೂಗಳಲ್ಲಿ ಮುಸ್ಲಿಮರ ಬಗ್ಗೆ ಭಯ ಹುಟ್ಟಿಸುವುದೇ ಈ ಹತ್ಯೆಯ ಉದ್ದೇಶವಾಗಿತ್ತು ಅನ್ನುವುದು ಎನ್ಐಎ ಸಲ್ಲಿಸಿರುವ ಚಾರ್ಜ್ ಶೀಟ್ನಿಂದ ಬಹಿರಂಗವಾಗಿದೆ. ಹತ್ಯೆಗಷ್ಟೇ ಈ ದ್ವೇಷ ನಿಲ್ಲಲಿಲ್ಲ. ಹರ್ಷನ ಪಾರ್ಥಿವ ಶರೀರದ ಮೆರವಣಿಗೆಯ ಮೇಲೂ ಕೋಮುವಾದಿಗಳು ಕಲ್ಲು ತೂರಿ ವಿಕೃತಿ ಮೆರೆದಿದ್ರು. ನಂತರ ನಡೆದ ಘರ್ಷಣೆಯಲ್ಲಿ ಒಬ್ಬ ಪೊಲೀಸ್, ಫೋಟೋ ಜರ್ನಲಿಸ್ಟ್ ಹಾಗೂ ಒಬ್ಬ ಮಹಿಳೆ ಸೇರಿ 3 ಗಾಯಗೊಂಡಿದ್ರು. ಭಾರೀ ಪೊಲೀಸ್ ಭದ್ರತೆಯ ನಡುವೆಯೂ 20 ವಾಹನಗಳಿಗೆ ಹಾನಿ ಹಾಗೂ ಕೆಲ ವಾಹನಗಳಿಗೆ ಬೆಂಕಿ ಹಚ್ಚಲಾಗಿತ್ತು. ಹತ್ಯೆಯ ತನಿಖೆಯನ್ನು ಕೈಗೆತ್ತಿಕೊಂಡ ಎನ್ಐಎ 3 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿತ್ತು. 154 ಸಾಕ್ಷಿಗಳ ಹೇಳಿಕೆಗಳು ಮತ್ತು 260 ದಾಖಲೆಗಳನ್ನು ಅದು ಸಂಗ್ರಹಿಸಿತ್ತು. ಮೊಹಮ್ಮದ್ ಕಾಶಿಫ್, ಸೈಯದ್ ನದೀಮ್, ಆಶಿಫುಲ್ಲಾ ಖಾನ್, ರೆಹಾನ್ ಖಾನ್, ನೆಹಾಲ್ ಮತ್ತು ಅಬ್ದುಲ್ ಅಫ್ನಾನ್ ಸೇರಿದಂತೆ 10 ಶಂಕಿತರನ್ನು ಬಂಧಿಸಲು ಈ ತನಿಖೆ ಸಹಕಾರಿಯಾಯಿತು. ಈ ಆರೋಪಿಗಳ ವಿರುದ್ಧ ಸೆಕ್ಷನ್ 302 UAPA ಅಡಿ ಕೇಸ್ ದಾಖಲಿಸಲಾಯಿತು. ಆರೋಪಿ ನಂಬರ್ 10 ಜಾಫರ್ ಸಾದಿಕ್ ಮತ್ತು ಆರೋಪಿ ನಂಬರ್ 6ರ ತಂದೆ ಜಿಲಾನ್ ರವರಿಗೆ ಎನ್ಐಎ ಪ್ರಕರಣಗಳ ವಿಶೇಷ ನ್ಯಾಯಾಲಯವು ಜಾಮೀನು ನೀಡಿತು. ಆಪಾದನೆ, ಅಪರಾಧದ ಸ್ವರೂಪ ಮತ್ತು ಕೊಲೆಯ ಪಿತೂರಿಗೆ ಸಂಬಂಧಿಸಿರುವ ಸಾಕ್ಷ್ಯಾಧಾರಗಳು ಇಲ್ಲದ ಕಾರಣ ಸಾದಿಕ್ ಬಿಡುಗಡೆ ಮಾಡಲಾಗಿತ್ತು. ಆದರೆ 8ನೇ ಆರೋಪಿಯಾದ ಫರಾಜ್ ಪಾಷಾಗೆ ಹೈಕೋರ್ಟ್ ಜಾಮೀನು ನೀಡಲು ನಿರಾಕರಿಸಿತು. ಎನ್ಐಎ ಚಾರ್ಜ್ ಶೀಟ್ ಏನೋ ಸಲ್ಲಿಸಿದೆ. ಶಿವಮೊಗ್ಗ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಹಿಂದೂ ಕಾರ್ಯಕರ್ತರು ಕಾತುರದಿಂದ ಕಾಯುತ್ತಿರುವುದು ಒಂದೇ ಅಂಶಕ್ಕಾಗಿ. ಹರ್ಷನ ಹಂತಕರಿಗೆ ಆದಷ್ಟು ಬೇಗ ಶಿಕ್ಷೆಯಾಗಬೇಕು. ಹಿಂದೂ ಕಾರ್ಯಕರ್ತರ ಮೇಲಿನ ಇಂತಹ ಕ್ರೂರ ದಾಳಿಗಳು ನಿಲ್ಲಬೇಕು. ಇದಕ್ಕಾಗಿ ಇನ್ನಷ್ಟು ದಿನ ಕಾಯಬೇಕು.